ನೋಡಿ, ವ- ಅದನ್ನ ಈಗಾಗಲೇ ನಾನು ಸ್ಪಷ್ಟವಾಗಿ ಹೇಳಿದೆ. ನಮಗೆ ಮಾಹಿತಿ ಬಂದ ತಕ್ಷಣ ಅವರ ವಾಟ್ಸ್ಆಪ್ ಚಾಟ್ ನಲ್ಲಿ ಲೋಗೋ ಪರಿಶೀಲನೆ ಆಯ್ತಲ್ಲ ಹಾಗೆ ಆ ಕಡೆ ಆಡಳಿತ ನೇಮಿಟ್ಟು ಕಸ್ಟಡಿ ನಿನ್ನೆ NIA ಅವರಿಗೂ ಕೂಡ NIA ಅವರು ಕೂಡ ಬಂದು ವಿಚಾರಣೆ ಮಾಡಿದ್ರು. ಅದೇನಾದ್ರೂ ಇದೆ ಆಸ್ ಪರ್ NIA ಅವರ ನಿರ್ದೇಶನ ಏನಿರುತ್ತೆ ಸ್ವಲ್ಪ ಪ್ರಕಾರ ನಾವು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದು ನಮ್ಮ ವ್ಯಾಪ್ತಿಗೆ ಇತ್ತು ಮೀರಿರುವಂತ ವಿಚಾರ ಇರೋದು. So we are cooperating with the National Investigating Agency. ಏನೇ ಇದ್ರೂ ಕೂಡ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅಥವಾ ಹೆಚ್ಚಿನ ತನಿಖೆ ಮಾಡಬೇಕಾದ್ರೆ ಅವ್ರ ನಿರ್ದೇಶನ ಕೊಟ್ಟು ನಾವು ಮಾಡಿ ಅವರಿಗೆ ಸಹಕರಿಸ್ತೀವಿ. ಈ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅಲ್ಲ ಸರ್, ಇದು ಕೇವಲ ಈ ಶಾಸನ ಅಲ್ಲ ಸರ್, ವಾಟ್ ಎವರ್ ಇಟ್ ಈಸ್. ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಂತ ಕೇಳ್ತಿರಲ್ಲ. ಬಟ್ ಕರ್ನಾಟಕ ಓವರ್ ದ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಸ್ಲೀಪರ್ ಸೆಲ್ ಆಗಿ ಕನ್ವರ್ಟ್ ಆಗೋದಕ್ಕೆ ಟೆರರಿಸ್ಟ್ ದಯವಿಟ್ಟು ನೋಡಿ, ಇಂಥದ್ದು ತಪ್ಪು ಸಂದೇಶ ಹೋಗೋದು ಬೇಡ ಸಾರ್ವಜನಿಕರಿಗೆ. ಯಾವುದೇ ರೀತಿಯಾದಂತ ಸ್ಲೀಪರ್ಸ್ ಆಗಲ್ಲ. ಈಗ ಇವರೆಲ್ಲ ಎಲ್ಲಿಂದ ಬರ್ತಾ ಇರೋದು? ಇವ್ರ್ಯಾರು ಕನ್ನಡಿಗರಲ್ಲ, ಕರ್ನಾಟಕದವರಲ್ಲ. ಉತ್ತರ ಪ್ರದೇಶದಿಂದ ಇರ್ಬೋದು, ಮಧ್ಯಪ್ರದೇಶದಿಂದ ಇರ್ಬೋದು, ಈ ಬೇರೆ ಕಡೆಯಿಂದ ವಲಸೆ ಇಲ್ಲಿ ಕೆಲ್ಸಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ನಾವು ಉದ್ಯೋಗ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದೀವಿ, ಸೃಷ್ಟಿ ಮಾಡ್ತಾ ಇದೀವಿ. ಇಲ್ಲಿ ಅವರಿಗೆ ಒಂದು ಬದುಕ ಸಿಗುತ್ತೆ ಅಂತ ಬರ್ತಾ ಇದ್ದಾರೆ. ಅಂದ್ರೆ ಇವರು ಇಂಥ ಚಟುವಟಿಕೆಗಳಲ್ಲಿ ಇರ್ತಾರೆ ಅಂದ್ಬಿಟ್ಟು ಯಾರಿಗೂ ಗೊತ್ತಾಗೋದಿಲ್ಲ. ಅನ್ಲೆಸ್ ನಮ್ಗೆ ಯಾವ್ದಾದ್ರು ಒಂದು ಲೀಡ್ ಸಿಗತ್ತೆ. ಅದರಿಂದ ಇದೇನ್ ಸ್ಲೀಪರ್ ಸೆಲ್ಲು ಅದು ಇದು ಅಂತ ಇಲ್ಲ. ನಮ್ಮಲ್ಲಿ ನಮ್ಮ ಇಂಟಿ ಇರ್ಬೋದು ಅಥವಾ ನನ್ನ ಸಿಬ್ಬಂದಿಗಳು ಇದಕ್ಕೆಲ್ಲಾನು ಕೂಡ ಒಂದು ಬಹಳ ಸ್ಟ್ರಿಕ್ಟ್ ಆಗಿ ಇದನ್ನ ವಿಜಿಲೆನ್ಸ್ ನಾವು ಮಾಡ್ತಾ ಇದ್ದೇವೆ. ವಿಜಿಲೆನ್ಸ್ ಆಗಿದೆ. ಅದು ಕೂಡ ನಮ್ಮ ಕರ್ನಾಟಕ ಸ್ಲೀಪರ್ ಸೆಲ್ ಇಲ್ಲ, ಮತ್ತೆ ಸ್ಲೀಪರ್ ಸೆಲ್ ಆಗೋದು ಇಡೋದು ಇಲ್ಲ. ಒಂದು ಪೊಲಿಟಿಕಲ್ ಅಫೇರ್ಸ್ ಕಮಿಟಿ ಒಂದು ಸಪರೇಟ್ ಮಿನಿಸ್ಟ್ರಿ ಮಾಡಬೇಕು ಅನ್ನೋ ಆಲೋಚನೆ ಆರಂಭ ಆಗಿದೆ. ಸೊ ದಟ್ ಮಿನಿಸ್ಟರ್ಗಳು ಹಾಗೂ ಕ್ಯಾಬಿನೆಟ್ ನಡುವೆ ಸಮನ್ವಯತೆಗೆ ಯಾವ್ದಾದ್ರು ಹೊಸ ಯೋಜನೆ ತರಬೇಕಿತ್ತೆ ಅದಕ್ಕೆ ಒಬ್ರು ಇರ್ಲಿ ಅನ್ನೋ ತರ ಮಾತುಕತೆ. ನೋಡಿ, ಅದು ಮುಖ್ಯಮಂತ್ರಿಗಳಿಗೆ ವಿವೇಚನೆಗೆ ಬಿಟ್ಟಂತ ವಿಚಾರ. ಆದ್ರೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನಾವು ಸರಿ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾವಾಗ ಆಗಬಹುದು ಅನ್ನೋ ಸಾಮಾನ್ಯ ಪ್ರಶ್ನೆ ಈಗ ಎಲ್ರಿಗೂ ಕೇಳ್ತಾ ಇದೆ. ನೋಡಿ, ಈಗ ಆಗ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. PCC ಅಧ್ಯಕ್ಷರು ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಪ್ರಕ್ರಿಯೆನ ಮುಗಿಸಿ ಇದು ಸಂಪೂರ್ಣವಾದಂತ ಕ್ಯಾಬಿನೆಟ್ ಇದ್ರೆ ಆಡಳಿತಕ್ಕೂ ಅನುಕೂಲ ಆಗುತ್ತೆ. ಸೊ ಅದನ್ನ ಬಹುಶಃ ಏನೋ ಒಂದು ವಾರ 10 ದಿನದ ಒಳಗಡೆ ಮಾಡ್ತೀನಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಆ ಪ್ರಕ್ರಿಯೆ ಏನಿದೆ, ಇಟ್ಸ್ ಆಲ್ರೆಡಿ ಇನ್ ಪ್ರೊಸೆಸ್. G20 ವಿಚಾರವಾಗಿ ಕುಮಾರಸ್ವಾಮಿ ಅವರು ಕಾಯ್ತಿದ್ದಾರೆ. CM ಅಲ್ಲಿಗೆ ಬಂದು ಚರ್ಚೆ ಮಾಡ್ತಾರೆ. ಈಗ ನೀವೇ ಹೇಳಿ, ಒಬ್ಬರು ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರು, ನೀತಿಗಳಾಗ್ಲಿ ಯೋಜನೆಗಳಾಗ್ಲಿ ಬೀದಿನಲ್ಲಿ ಅವ್ರೇನ್ ಹೇಳಿದ್ರು? ಮೊದಲು ನಾನು ಖಾಲಿನೇ ಕೂತಿದ್ದೀನಪ್ಪ, ಮಾನ್ಯ ಮುಖ್ಯಮಂತ್ರಿಗಳು ಬ್ಯುಸಿ ಇದ್ದಾರೆ, ಅವ್ರು ಯಾವಾಗ ಕರೀತಾರೆ ನಾನು ಬರ್ತೀನಿ ಅಂತ ಹೇಳಿ ಯಾರು ಹೇಳಿದ್ರು? ಆಹ್ವಾನ ಮಾಡಿ ಗೌರವಯುತವಾಗಿ ವಿಧಾನಸೌಧಕ್ಕೆ ಬನ್ನಿ, ನಿಮ್ ಜೊತೆ 5 ಜನ ಕರ್ಕೊಂಡು ಬನ್ನಿ, ನಿಮ್ದು ಏನೇ ಸವಾಲುಗಳಿರ್ಬೋದು, ಏನೇ ಸಲಹೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು ಬಗೆಹರಿಸಲಿಕ್ಕೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡೋಣ ಎಲ್ಲರೂ ಸೇರಿ. ಅವ್ರು ಇಲ್ಲ ನಾನು ಬರ್ಲಿಕ್ಕಾಗಲ್ಲ, ನೀವೇ ಬನ್ನಿ ಅಂತ. ಡೇಟು ಚೇಂಜ್ ಮಾಡಿದ್ರು, ವೆನ್ಯೂನು ಚೇಂಜ್ ಮಾಡಿದ್ರು. ಇದು ಸರಿನಾ ಹೇಳಿ? ಬೀದಿನಲ್ಲಿ ಇವತ್ತು ಯೋಜನೆಗಳು, ನೀತಿಗಳು, ಸಮಸ್ಯೆಗಳು ಪರಿಹಾರ ಆಗ್ತವೆ. ಸಮಸ್ಯೆಗಳನ್ನ ಆಹ್ವಾನಿಸ್ಬೇಕು ಅಂದ್ರೆ ಬನ್ನಿ, ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದಾರಲ್ಲ. ಆದ್ರೆ ಇವರು ಮುಖ್ಯಮಂತ್ರಿಗಳಿದ್ರಲ್ಲ, ಇವ್ರು ಮುಖ್ಯಮಂತ್ರಿಗಳೆಲ್ಲ ಎಷ್ಟು ಸರಿ ಹೀಗೆ ಬೀದಿನಲ್ಲಿ ಹೋಗಿ ಚರ್ಚೆ ಮಾಡಿದ್ದಾರೆ ವಿರೋಧ ಪಕ್ಷದವ್ರ ಜೊತೆ? ಮಾಡಿದಾರ? ಇವಾಗ ಯಾಕೆ ಇದು ಪೊಲಿಟಿಕಲ್ ಸ್ಟಂಟ್. ಅವರ ಹಿರಿತನಕ್ಕೆ, ಅವರ ನಿಭಾಯಿಸಿರುವಂತ ಜವಾಬ್ದಾರಿಗೆ ಅಥವಾ ಇವಾಗಿರುವಂತ ಜವಾಬ್ದಾರಿಗೆ ಸ್ಥಾನಮಾನದಲ್ಲಿ ಇದು ಶೋಭೆ ತರುವಂತ ರೀತಿಯಲ್ಲಿ ನಡ್ಕೊಂತ. ರೈತರ ಸಮಸ್ಯೆನ ರೈತರ ಮುಂದೆನೆ ಮಾತಾಡೋಣ ಎಲ್ರಿಗೂ. ಸರ್, ಎಷ್ಟೋ ಈಗ ಈ ರೈತರ ಸಮಸ್ಯೆ ಇರ್ಬೋದು, ಕಾರ್ಮಿಕರ ಸಮಸ್ಯೆ ಇರ್ಬೋದು, ಮಹಿಳೆಯರ ಸಮಸ್ಯೆ ಇರ್ಬೋದು, ಯುವಕರ ಸಮಸ್ಯೆ ಇರ್ಬೋದು, ಯಾವತ್ತಾರ ನೀವು ಬೀದಿನಲ್ಲಿ ಚರ್ಚೆ ಮಾಡಿದಾರ? ಯಾರನ್ನ ಮಾಡಿದಾರ? ಎಸ್, ಒಂದು ಯಾರಾದ್ರೂ ಮಂತ್ರಿಗಳು ಹೋಗ್ತಾರೆ, ತಿಳ್ಕೊಂಡ್ ಬರ್ತಾರೆ, ಸಂಬಂಧಪಟ್ಟಂತ ಇಲಾಖೆದವ್ರು ತಿಳ್ಕೊಂಡ್ ಬರ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಇದು ವಿಚಿತ್ರ ಪ್ರವೃತ್ತಿ ಬೆಳೆಸ್ತಾ ಇದಾರಲ್ಲ ಯಾರು? ಫಸ್ಟ್ ಆಫ್ ಆಲ್, ನೀವು ಬಿಸಿ ಇದ್ದೀರಾ, ನೀವು ಕರೆದಿದ್ದ ಡೇಟಿಗೆ ಬರ್ತೀವಿ ಅಂತ ಹೇಳ್ತಾರೆ. ಕರೆದ್ರೆ ಇಲ್ಲ ನನ್ಗೆ ಈ ಡೇಟ್ ಆಗಲ್ಲ, ಬೇರೆ ಡೇಟ್ ಕೊಡ್ತೀನಿ, ಇವ್ರ ಸಮ್ಮುಖದಲ್ಲೇ ಆಗ್ಬೇಕು, ಅವ್ರ ಸಮ್ಮುಖದಲ್ಲೇ ಆಗ್ಬೇಕು ಅಂದ್ರೆ ಏನಿದು? ಇಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಯಾರ್ ದ ಯೂನಿಯನ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾಕೆ ಹೀಗೆ ವರ್ತನೆ ಮಾಡ್ತಾ ಇದ್ದಾರೆ? ಪ್ರವಾಸಿ ತಾಣಗಳಲ್ಲಿ ಜನ ನೀರಿಗಿಳಿದು ಸಾಮಾನ್ಯ ಹೆಸರಲ್ಲಿ ಹೆಚ್ಚಾಗ್ತಾ ಇದೆ. ಮತ್ತೆ ಕುಮಾರಸ್ವಾಮಿ ಸತ್ರ ಬರ್ದಿದ್ರು ಟು ಟೇಕ್ ಅಗತ್ಯ ಕ್ರಮಗಳನ್ನ. ನೋಡಿ, ಇದು ನೆನಪಿದ್ರೆ 2017ರಲ್ಲಿ ನಾನು ಟೂರಿಸಂ ಮಿನಿಸ್ಟರ್ ಇದ್ದಾಗ ಕೂಡ ಖಂಡಿತವಾದಂತ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್, ಎಸ್ಪೆಷಲಿ ಎಲ್ಲಿ ಜಲಾಶಯಗಳಿವೆ ಅಥವಾ ನದಿ ಜಲಮೂಲಗಳಿವೆ, ನದಿ ಇವೆ, ವಾಟರ್ ಫಾಲ್ಗಳಿವೆ,
ಎಲ್ಲನೂ ಕೂಡ ನಾವು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಮಾಡಿದ್ವಿ. ಮತ್ತೆ ನಮ್ಮ ಕಡೆಯಿಂದ ಎಲ್ಲೆಲ್ಲಿ ಗಾರ್ಡ್ ರೈಲ್ಸ್ ಹಾಕ್ಬೋದು ಅದನ್ನು ಕೂಡ ನಾವು ಅಳವಡಿಸ್ಕೊಳ್ತೀವಿ ಅವಾಗ. ಆದ್ರೆ ಏನ್ ಮಾಡೋದು ಒಂದೊಂದ್ಸರಿ ಆ ಈ ರೀಲ್ಸ್ ಮಾಡೋಷ್ಟರಲ್ಲಿ ಎವ್ರಿಬಡಿ ಇಸ್ ರೆಸ್ಪಾನ್ಸಿಬಲ್ ಸರ್. ನಾವು ರೆಸ್ಪಾನ್ಸಿಬಲ್, ಜನರು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ಬೇಕಾಗ್ತದೆ. ಬರೀ ನನ್ನ ಮೇಲೆ ಅಂತ ಅಲ್ಲ. ಈಗ ನಿಮ್ಗೆ ನೆನ್ಪಿದೆಯೋ ಇಲ್ಲಿ ನಾವೇ ಒಂದು ಅರ್ಧ ಪೇಜ್ 3/4 ಪೇಜ್ ಅಡ್ವರ್ಟೈಸ್ಮೆಂಟ್ ಹಾಕಿದ್ವಿ. ಸೆಲ್ಫಿ ಕಿಲ್ಫಿ ಅಂತ ಪ್ರವಾಸೋದ್ಯಮ ಇಲಾಖೆ ಟು ರೇಸ್ ಅವೇರ್ನೆಸ್. ಏನೋ ಒಂದು ರೀಲ್ಸ್ ಮಾಡಕ್ ಹೋಗಿ ಅಥವಾ ಸೆಲ್ಫಿ ತಗೊಳಕ್ ಹೋಗಿ ಜೀವ ಕಳಿಸ್ಕೊಳ್ಳೋದು ಸೂಕ್ತ ಅಲ್ಲ. ಸೊ ಎವ್ರಿಬಡಿ ಹ್ಯಾಸ್ ಟು ಬಿಹೇವ್ ರೆಸ್ಪಾನ್ಸಿಬಲಿ. ಗವರ್ಮೆಂಟ್ ಆಲ್ಸೋ ಹ್ಯಾಸ್ ಟು ಡೂ enough build enough infrastructure to ensure people enjoy nature, but without harming themselves. ಜನರು ಕೂಡ ಜವಾಬ್ದಾರಿ ಇಲ್ಲಿ ಅವರಿಗೆ ಅಪಾಯ ಬಹಳ ಜವಾಬ್ದಾರಿ ಶಿಕ್ಷಣ ನಡ್ಕೋಬೇಕು. person who's been arrested in Davangere is found to have planned to blast bomb in Ayodhya. See, whatever is the person's intention, we have already ensured he's in custody, and we have also ensured that the NIA interrogates him. We will do whatever the NIA suggests further, because the concerned person is not a native of that. He happens to come from Uttar Pradesh, and quite naturally, they all, whether it's from Uttar Pradesh, Bihar, or Madhya Pradesh, they come here looking for better opportunities. So, whatever it is, he's in custody, and we will go by whatever the central government asks us to. There will be no compromise when it comes to national security from the government of Karnataka. We will cooperate completely with the federal government. Swami has written another letter to the government seeking the intervention of CEFs in Fairamangala, and he wants the immediate target in front of the farmer. So, see, this is very unbecoming of a union minister to call the chief minister to discuss policy matters or schemes or projects on the road. I mean, he was the one who said that the chief minister is busy. I will be more than happy to come wherever the chief minister calls. And that's why the chief minister wrote to Mr. Kumaraswamy saying that please come to Vidhan Sabha, bring 5 people along with you. That could be farmers, or that could be lawyers, or anybody whom you deem fit. We will have a discussion, try to sort out whatever issues that you are raising. But post that, Mr. Kumaraswamy says that he rejects CM's letter and says, no, I want you to come on this date to this place. That's very unbecoming of a union minister. He's been a former chief minister. Was this the way he got things done that time? On the streets? Can policy matters, projects be discussed on the streets? And should it be discussed on the streets? Yes, you are. If you are well aware of the problems of the farmers, well aware of the problem of the people out there, please come and discuss. Who's stopping you? And being a union minister, you're not upholding the dignity of your chair, nor are you upholding the dignity of the chief minister's chair. So regarding the Rama Mandira, theft of donation meant by devotee. So when is the Prime Minister doing a Mann Ki Baat on this? The Pran Pratishthapan was done by the Prime Minister. Inauguration was done by the Prime Minister. How do you know that the Ram Temple donation misappropriation also money has not gone to him? Where is the Prime Minister's voice now? Where is Mr. Yogi Adityanath ji's voice now? I heard a statement yesterday. Do not. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.